ಹೈ ಹೈ ಹನಿ ಕಡಿತದ ನೋಡಿ ಅಲ್ಲಿಂದ ಗಾನ ಗಂಧ 2 ದಿನ ಮೆಂದ್ಕೊ ಬರ್ಬೋದು ಕತೆ ಬೈಲಲ್ಲಿ ಹೋಗಿ 2 ದಿನ ಮತ್ತು 3ನೇ ದಿನಕ್ಕೆ ಪೂರ್ತಿ ಗೌಲೆದ್ದು ಹೋಗ್ತದೆ. ಒಂದು ಗೆದ್ದಲೆ ನಿಲ್ಲಲ್ಲ, ಪೂರ್ತಿ ತೋಟಕ್ಕೆ ಬಂದು ಹಾರ್ತವೆ. ಹಂಗಾರೆ ಹಿಂದಾರು ಹೋಗುಂಚೆ ಮೆಂದ್ಕೊ ಬರೋಕ್ಕೆ ಏನಾಗಿದೆ ನೋಡೋಣ. ಹುಲ್ಲು ತಂದು ಹಾಕ್ತೀನಿ ತಡಿ, ಕಂಡಿಯಲ್ಲ ಇಲ್ಲಿ ಮನೇಲಿ ಹುಲ್ಲು. ಹಾಗಾಗಿ ಉಪವಾಸ ಕೆಡ್ತೀನಿ ಇವತ್ತು, ಗೊತ್ತಾಗ್ತದೆ. ಹೋಗಿ ಮೆಂದ್ಕೊ ಬಂದರೆ ಬಂದೆ, ಇಲ್ದಿದ್ರೆ ಇವತ್ತು ನಿಟ್ಟುಪಸ ಹಾಕ್ತೀನಿ. ಹೈ ತಿರುಗ್ತದ ನೋಡೋದು, ಗೆದ್ದೆ ಬೈಲಿಗೆ ಹೋಗು ಅಂತೀನಿ. ಅಲ್ಲ, ಈ ಮಾದಪ್ಪಗೌಡರಿಗೆ ಅಂತ ಆಗಿದೆ ಅಂತ ಮನುಷ್ಯರಿಗೆ ಹೇಳ್ದಂಗೆ ಹೇಳ್ತಾನೆ ಇರ್ತಾರಪ್ಪ. ಅದಕ್ಕೇನೀಗ ಬಾಯಿಸಿ ಬರ್ತದ? ಕೊಟ್ಟಾಗ್ತಲ್ಲ ಇದ್ದು ಅಲ್ಲೇ ಕಾಲೆಲ್ಲ ಸಟ್ಕೊಂಡಂಗೆ ಆಗ್ಯದ, ನಿತ್ತದ ಪಾಪ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದೇ ಹಗೋರಕ್ಕೆ ಹೋತದ ನಡ್ಕೊಂಡು. ಅವ್ರು ನೋಡಿದ್ರೆ ಹೋಗು ಏನು ಬೇರೆ ಜಾನುವಾರು ಮೇಯ್ತವೇನೋ ಅಂತ, ಪೂರ್ತಿ ನಮ್ಮವೇ ತಿನ್ನಲಿ ಅಂತ ಆಸೆ ಅಂದ್ರೆ ಮಾತ್ರ ಈ ಮನ್ಸಿಗೆ ಹಂಗೆ ಮಾಡಿ ಸಂಸಾರ ಮಾಡಿಟ್ಟಿದ್ದಕ್ಕೆ ಇವತ್ತು ಮಗಗೂ ಸಸಿಗೂ ಲಾಯ್ಕಾಗಿದೆ. ಹಾಗಾಗಿ ಸಸಿಗೇನು ಸಾಧಾರಣದರ ಏನು ಕೊಂಡಿ ಕಾಣಲ್ಲ. ಅಲ್ಲ, ಅದೊಂದು ಹೌದು ಅಂತ ಮಾಡೋಣ. ಅಲ್ಲ, ನೀವೆಂತ ಕಲ್ಲು ಇಳುತ್ತಿದ್ದೀರಲ್ಲ ಆ ನಮ್ಮನೆ. ಮಾದಪ್ಪಗೌಡ್ರು ಹೋದ್ಮೇಲೆ ಹೋಗೋಣ ಅಂತಾನೆ. ಈಗ ಮೊದಲಿನಂಗೆ ಎಲ್ಲರಿಗೂ ಅವ್ರು ಬೈಯಲ್ಲ, ಸುಮ್ಮನೆ ಬೈಯೋದೆಲ್ಲ ಬಿಟ್ಟಾರೆ. ಹೋಗಿ ಏನಾಗಲ್ಲ. ಇಲ್ಲಪ್ಪ, ಆ ಮನ್ಸಿಗೆ ಹೆದರ್ಕೊಂಡು ಕೂತ್ರೆ ಆತಲ್ಲ. ಹೆದರಿಕೆ ಏನಲ್ಲ, ನಿನ್ನೆ ಹುಡುಗರೆಲ್ಲ ಸೇರಿದ್ವಲ್ಲ, ಕಡೆಯಲ್ಲಿ ಬೀರ್ ಬಾಟ್ಲೆ ಯಾವಾಗೆಲ್ಲ 8 1 ರೂಪಾಯಿ ಕೊಟ್ಟು ಬಂದು ತಗೊಂಡು ಹೋಗ್ತಿದ್ರು. ಮಾರ ಪುಣಾತ್ಮನ ಮಕ್ಕಳು ಮನೆ ಕಡೆ ಬರೋದೇ ಇಲ್ಲ. ಈಗ ಒಂದು ಇದ್ರೂ ತುಂಬ ರಾಶಿ ಆದಂಗೆ ಆಗ್ಯದ್ರೆ ಈಗ ಹಿಂಗೆ ಮಾಡೋದು ನಾನು. ಅವೆಲ್ಲರ ಮುಂದೊಂದು ದಿನ ಈ ಥರ ಎಲ್ಲ ಮಾಡಿ ಮನೆ ತುಂಬ ಬಾಟ್ಲಿ ಹತ್ತಿದ ಅನ್ನಷ್ಟೊತ್ತಿಗೆ ಚೀಲಕ್ಕೆ ತುಂಬ್ಕೊಂಡೋಗಿ ಯಾವ್ದಾರು ಹಡ್ಡಲ್ಲಿ ಇಳಿಬಿಟ್ಟು ಬರ್ತೀನಿ. ಇಲ್ಲಿ ಲೋಗಳದ ಹೊಂಡ ಅದೆಯಲ್ಲ, ಅಲ್ಲಿಗೆ ಒಂದು ಚೀಲ ಇಳಿಬಿಟ್ಟೆ, ಮತ್ತೊಂದು ಚೀಲ ಇಳಿ ಬಿಡ್ಬೇಕು ಅನ್ನಷ್ಟೊತ್ತಿಗೆ ಬರೋದನ್ರಿ ಸನಿ ಅಂತ ಈ ಮನ್ಸಯ್ಯ. ಯಾವುದು ಸರಿಯಲ್ಲ. ಕಡ ಮನೆ ಇದಕ್ಕೆ ಅಂಥವ್ರು ಜಾನುವಾರು ಬರೋರು ಓಡಾಡ್ತಾ ಇರ್ತವೆ, ಕಾಲಿಗೆ ಕೈಯಿಗೆ ಹೊಕ್ಕಿದ್ರೆ ಈ ಮನ್ಸೇನು ಎಂಥಕ್ಕಾರು ಇದು ಮಾಡ್ತಿರ್ತಾರೆ. ಹಂಗೆ ನಿಮ್ಮ ಹಡ್ಡಲ್ಲಿ ಜಾಗಿಲ್ಲ, ಅಲ್ಲೇ ಹಾಕಿಬಾರ್ದ? ಹಡ್ಡಲ್ಲಿ ಹಾಕ್ಬೋದು. ದರ್ಗ ಪರ್ಗ ಗುಡ್ಸೋಷ್ಟೊತ್ತಿಗೆ ಎಲ್ಲಾರು ಒಂದೊಂದು ಹೊಡೆದೋದ್ರೆ ಗ್ಲಾಸ್ ಚೂರು ಖಾಲಿ ಹೋಗಿದ್ರೆ ಇಲ್ಲಿವ್ರೆ ದರ್ಗ ಪರ್ಗೆ ಅಂತ ಗುಡ್ಸಲ್ಲ, ಅವುಗಳಲ್ಲಿ ಅಂತ ಹೇರ್ಕಕ್ಕೆ ಬರ್ತಾರೆ, ಗಂಟೆ ಅಂತ ಇಟ್ಕೊಂಡಾರೆ. ಸುಮ್ಮನೆ ರೀ, ಹಂಗೆ ಸುಮ್ಮನೆ ಹೋಗ್ಲಿ ಹೇಳಿದ್ರಿ ಹೊಕ್ಕಬೇಕು ಕಾಲಿಗೆ, ನಿಮಗೆ ಗೊತ್ತಿಲ್ಲ. ಹೊಲ್ಲಕ್ಕೆ ಮಾತಾಡಿ ಹೇಳ್ತೀನಿ. ಹಿತ್ಲಿಗೆ ನೋಡ್ತಾ ಇದ್ದಾರೆ ಅಂತ ಕೇಳ್ತಾ ಏನೋ ಕಡಿಕೆ ಬೇಡ ಮರ ಮತ್ತೆ ಕೂಗಕ್ಕೆ ಶುರು ಮಾಡಿದ್ರೆ ಅಂತ ಅದು ಕೇಳೋಕ್ಕೆ ಕ್ಯಾಪ್ ಕಿವಿಗೆ ಹತ್ತಿರ ಹೋಗಿ ಕೂತ್ ಮಾತಾಡಿದ್ರೆ ಕೇಳಲ್ಲ, ಇನ್ನು ಇಲ್ಲಿಂದ ಮಾತಾಡಿದ್ದು ಕೇಳ್ತದ ತೀರತ್ಲೆ. ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ನೋಡೋದು. ಆ ದನವನ್ನು ಬಂದು ಇಲ್ಲೇ ನಿಲ್ಬೇಕನ್ನ. ಯಾಂತ ಹೇಳ್ದೆ ಇನ್ನೊಂದು ಸತಿ ಹೇಳ. ಕ್ಯಾಪ್ ಕಿವಿನ ನೋಡೋಣ ಹಂಗಾರೆ ಎಂತ ಮಾತಾಡ್ತಾರೆ ಅಂತ ನಾನು ಅಲೇಸ್ತ ಸುಮ್ಮನೆ ನಿಂತ್ಕೊಂಡೆ. ನೀನು ಅಪ್ಪನ ಮನೆ ಜಾಗನೇ ಅದ, ಬೀರ್ಬಟ್ಲಿ ತಂದು ಇಲ್ಲಿ ಇಳಿಬಿಡೋಕ್ಕೆ. ನಾನು ಒಂದಿನೆಲ್ಲ ಸುಮಾರು ಬಿದ್ದಿದ್ದು ಯಾರು ತಂದು ಹಾಕಿದ್ರು ಅಂತ ನಾ ಮನೇಲಿ ಗಲಾಟೆ ಮಾಡೀನಿ. ಬೇಡ್ದಿದ್ದು ವಸ್ತಾಯಿಲ್ಲ ಅಲ್ಲಿ ತಗೊಂಡೋಗಿ ಅಗ್ಲಿಗೆ ಹಾಕ್ಬೇಡಿ ಅಂತ. ನಿನ್ನ ಮನೆ ಜಾಗ ಏನಾಗಿದೆ? ಹಾಳು ಬಿದ್ದದ? ನಿಮ್ಮ ಕುಡಿದೆ ಹೋಗೋಕ್ಕೆ ಗಂಡನ ಜೊತೆ ಕುತ್ಕೊಂಡು ಕುಡಿಯೋಕ್ಕಾಗ್ತದೆ, ಬಾಟ್ಲಿ ತಗೊಂಡಾಗ ಹಡ್ಡಲ್ಲಿ ಹಾಕಿಡೋಕ್ಕಾಗಲ್ಲನೋ? ಹಾಗೆ ಹೌದಾ? ಎಂಥದ್ರಿಗೆ ಯಾರಿಗೆ ಆಗ್ಯದಂದ್ರೆ ಇಷ್ಟು ದೂರ ನಿಂತು ಮಾತಾಡಿದ ಕಿಮಿ ಕೇಳಿದ್ದಂಗೆ ಹತ್ರ ಹೋಗಿ ಬಬ್ಬೆ ಹೊಡೆದ್ರು ಕೇಳಲ್ಲ. ಯೋ ಮಾರ ಸುಮ್ಮನಿರಿ, ನಾನು ಹೇಳೋರೊಳಗೆ ನೀವು ಮಾತಾಡ್ತಾನೆ ಇದ್ದೀರಿ. ಮಗಳು ಕಿಮಿಗೆ ಮಿಸಿನ್ ತಂದು ಹಾಕಿದೆ, ಅಂದಿನಿಂದ ಘನ ಕಿಮಿ ಕೇಳ್ತಾದೆ, ಗೊತ್ತಾನು? ಹೌದಲ್ರಿ, ಹೇಳ್ಬೇಕ ಇಲ್ಲ? ಈಗ ಇಲ್ಲ ಗೌಡ್ರ, ನಿಮ್ಮ ಜಾಗದಲ್ಲೇನ ಹಾಕಿದ್ದಲ್ಲ, ನಾನು ಅಲ್ಲೇ ಪ್ರೇಮರ್ ಜಾಗದಲ್ಲಿ ಒಂದೇ ಒಂದಿನ ಯಾವ್ದು ಹಾಕಿದ್ದೆ. ಇದು ನಮ್ಮನೇವಲ್ಲಪ್ಪ, ಇಲ್ಲಿ ಹಳ್ಳಿಗೆ ಬಿದ್ದಿದ್ವಲ್ಲ, ನಿನ್ನೆ ಕತ್ಲಿಗೆ ಯಾರೋ ಬಂದು ಇಲ್ಲೇ ಕುತ್ಕೊಂಡಿದ್ರು ಅಂತ ಕಾಣ್ತದೆ. ಅವನ್ನೆಲ್ಲ ಒಂದೇ ಕಡೆ ರಾಶಿ ಮಾಡಿ ಒಂದು ಕಡೆ ಹಾಕೋಣ ಅಂತೇಳಿ, ಮತ್ತೆ ನಾನೇ ನಮ್ಮ ಇದಕ್ಕೇನಲ್ಲ, ನಮ್ಮನೆಯಿಂದ ತಂದಿದ್ದೇನಲ್ಲ, ಇಲ್ಲೇ ಹಳ್ಳಿಗೆ ಬಿದ್ದಿದ್ದು. ನಾನು ಹಂಗಾರೆ ಕೈಯಡಿ ಕಾಲಡಿ ಆಗಿ ಗಿಲಾಸ್ ಚೀರು ಹೋಗ್ತದೆ ಅಂತೇಳಿ ನಾನು ಇದು ಮಾಡಿದ್ರೆ ನನಗೆ ಬೈತೀರಿ ಮಾರ್ರ.
ಅದಕ್ಕೆ ಹೇಳೋದು ಸತ್ಯಗಿರೇಸಿ ಎಂಥ ಕೆಲಸನೂ ಮಾಡಕ್ಕೆ ಹೋಗಬಾರ್ದು ಅಂತ. ನಮ್ಮನೆಯಿಂದ ಎಂತಕ್ಕೆ ತತ್ತೀನಿ ನೀವು ಹೇಳೋದು ಕೇಳ್ರಿ ಯಾರು ಏನು ತಿಳ್ಕೊಬೇಕು ಗೌಡ್ರೆ? ಗಂಡನ ಜೊತೆ ಕುಡಿಯೋದಂತ ನಂಗೆ ನಾ ಎಂತ ಗುಡುಗಿಡಿ ಅಭ್ಯಾಸ ನಂಗೆ ಇಲ್ಲಪ್ಪ. ಹೌದಪ್ಪ, ನಂಗೇನಾರು ಗೊತ್ತಾನು ಅದು ಅಂತಾರೆ ಹೊಡಿ ಮಾಡ್ಕೊಂಡು ಹೋಗ್ಲಿ, ನೀ ಏನಾರು ಮಾಡ್ಸಾತ್ಗ ನಂಗೆ ಅಂತಕ್ಕೆ. ಈಗ ಎಂತ ಹೇಳ್ದೆ ನೀನು? ಪ್ರೇಮವ್ರ ಮನೆ ಜಾಗನ ಯಾರು ನೀನೇ ಕ್ರಯಪತ್ರ ಮಾಡಿಕೊಟ್ಟಿದ್ದ? ನಿನ್ನಪ್ಪನ ಮನೆ ಜಾಗ ಕೊಟ್ಟಿದ್ದಾನೆ. ಯಾರು ಹೇಳಿದ್ರು ನಿಂಗೆ ಅದು ಪ್ರೇಮನ ಜಾಗ ಅಂತ? ನನ್ನ ಮನೆ ಜಾಗ ಅದು, ನನ್ನಪ್ಪನ ಜಾಗ. ಇದು ಎಲ್ಲ ಒಂದು ವರ್ಷ ಇರು ಅಂತೇಳಿ ಮನೆ ಕಟ್ಟಕ್ಕೆ ಜಾಗ ಕಟ್ಕೊಂಡಿದ್ದಕ್ಕೆ ಅದೇ ಬೇಡ ಅಂತ ಬಿಟ್ಟು ಹೋಗ್ಯದೆ. ನೀನು ಇಲ್ಲಿ ಬಂದ್ಕೊಂಡು ಯಜಮಾನಿಕೆ ಮಾಡಕ್ಕೆ ಬಂದೀಯ ಪ್ರೇಮರ ಮನೆ ಜಾಗ ಅಂತ ಮಾತಾಡ್ತದೆ. ನಾನೇನು ಅಷ್ಟು ತ್ಯಾವ್ಡ ಅಂತ ತಿಳ್ಕೊಂಡೀಯೇನು? ಬಾಟ್ಲಿ ಹಳ್ಕೆ ಬಿದ್ದಿದ್ವಂತೆ. ಯಾವಾಗ ಹಳ್ಕೆ ಬಿದ್ದಿದ್ದ? ಯಾರು ಬಂದು ಕೂತ್ಕೊ ಕುಡ್ದಿದ್ರ? ನೀವೇ ತಾಯಿ ಮಕ್ಕಳೆಲ್ಲ ಬಂದು ಕೂತಿದ್ರಾನ? ಮತ್ತಾರು ಬರಲ್ಲ ನಮ್ಮನೆ ಕಡೆ. ನಾ ಅಲ್ಲೇ ಕೌಲ್ ನಿಂತಿದ್ದೆ, ಹಿಂಗೆ ಮಾಡ್ತಾರೆ ಅಂತಾನೆ. ನೋಡ್ರಿ ಮತ್ತೆ ಮತ್ತೆ ಅದನ್ನೇ ಹೇಳ್ತೀರಲ್ಲ, ಜನ ಏನು ತಿಳ್ಕೊಬೇಕು ನೋಡೋಣ. ಅವಾಗ ಹೇಳಿದ್ರಿ ಗಂಡ ಹೆಂಡತಿ ಕೂತ್ಕೊಂಡು ಕುಡಿಯೋದು ಅಂತ, ಈಗ ಹೇಳ್ತಿದ್ದೀರಿ ತಾಯಿ ಮಕ್ಕಳು ಬಂದು ಕೂತ್ಕೊಂಡು ಕುಡಿದ್ರಿ ಅಂತ. ಏನ ಮಾರ ನಿಮಗೆ ವಯಸ್ಸಾದವರಿಗೆ ನಿಮಗೆ ತಿಳುವಳಿಕೆ ಬೇಕು ಯಾವಾಗ ಏನು ಮಾತಾಡಬೇಕು ಅಂತ. ಸಾಯಿ ಇಲ್ಲೇ ಬಿಟ್ಟು ಹೋಗ್ತೀನಿ ನಾನು ಸತ್ಯಗಿರೇಸಿ ಎಲ್ಲ ಒಟ್ಟಿಗೆ ಇದು ಮಾಡೋಣ ನೋಡಿದ್ರೆ ನನಗೆ ಬೈತಿದ್ದೀರಿ. ಇಲ್ಲೇ ಬಿದ್ಕೊಂಡ್ಲಿ ನಂಗೆ ಏನಾಗಬೇಕು? ನಂಗೆ ಅಂತಕ್ಕೆ ಬೇಕು ಬೇರೆಯವ್ರ ಮನೆ ಸುದ್ದಿ ಅಂತ ಹೇಳ್ತಿದ್ದೀಯಾ? ಒಳ್ಳೆ ಬಿಟ್ಟೋತೀನಿ ನಂಗೆ ಅಂತಕ್ಕೆ ಬಾಟ್ಲಲ್ಲಿ ಹಿಡಿದು ಅಟ್ಟು ಹೊಡಿತೀನಿ. ಉಲ್ಟ ಚಪ್ಪನ ಚೂರಾಗಿ ಹೋಗ್ಬೇಕು. ಹಾಂ, ಯಾರಿಗೆ ಹೇಳ್ತಿದ್ದೀಯ ಇಲ್ಲೇ? ಅಲ್ಲೇ ಬಿಟ್ಟು ಹೋಗು. ಹಂಗಾರೆ ನೋಡೋಣ, ಯಾವ ಚೀಲಕ್ಕೆ ತುಮ್ಕಿ ಬಂದಿದ್ದು ಅದೇ ಚೀಲಕ್ಕೆ ತುಮ್ಕಿ ತಗೊಂಡು ಹೋಗ್ಬಿಡು. ಅಲ್ಲಿ ಅಂಥದ್ದು ಇರಲ್ಲ, ನಂಗೆ ಗೊತ್ತು. ನೀನೇ ಮನೆಯಿಂದ ತಂದಿದ್ದು. ಕರಿತೀನಿ ಈಗ ನಿನ್ನ ಗಂಡನ್ನ, ಇಡೀ ಊರವ್ರನ್ನ ಕರಿತೀನಿ. ಗೊತ್ತಾಗ್ತದೆ ಯಾರು ಕುಡ್ದಿದ್ದು ಯಾರು ಬಿಟ್ಟಿದ್ದು ಅಂತ. ಸುಮ್ಮನೆ ಇದ್ದಷ್ಟಕ್ಕೂ ಮತ್ತೆ ಗಾಂಚಲಿ ಮಾಡ್ತೀಯ. ಅರ್ಧೆ ಮರ್ತೆ ಅಂತ ಎತ್ಲಕ್ಕೆ ಹೋಗಂಗಿಲ್ಲ. ಬಂದು ಹಾಟಿಗೆ ಬಿಡ್ತೀಯ ಇಲ್ಲಿ. ಅಂದೇ ಒಂದೇನ ಹಿಂಗೆ ಕಾಣ್ತಾನೆ ಒಂದು ದರ್ಗುಡಿಸ್ತಾ ಇದ್ರಿ ಗಂಡ ಹೆಂಡ್ತಿ. ಹೇಳ್ದೆ ನಮ್ಮನೆ ಹೆಗ್ಗಡ್ತಿಗೆ ಜಲ್ಲೆ ತಗೊಂಡು ಹೋಗೋಣ ಅಂತ. ಹೇಳ್ದ್ರೆ ಮಾತು ಕೇಳ್ತಾನದು. ಪಾಪ ಹೋಗ್ಲಿ ಬಿಡಿ ಅಂತು. ಹಿಂಗೆ ಬಿಟ್ಟಿದ್ಕಲ್ಲ ನಿಮ್ಗೆ ಇಷ್ಟು ಸೋದ್ರ. ಯಾವುದೊಂದು ನೋಡಿದ್ರೆ ಇಲ್ಲೇ ಬಂದು ಇದು ಮಾಡ್ತೀಯ ನೀನು. ಬೆಳಿಗ್ಗೆ ಎದ್ದು ಯಾರ ಮಕ್ಕ ನೋಡಿದ್ರೆ ಸನಿ ಅಂತ ಇಷ್ಟೊತ್ತಿಗೆ ತಗೊಬರ್ಬೇಕಲ್ಲ. ಇದ್ಕೊಂಡು ನೋಡ್ತಿದ್ದೀರಲ್ಲ, ತುಂಬ್ರಿ ಚಿಲಕ್ ತುಂಬ್ಕೇಳಿ. ಆ ಮನ್ಸಿಗೆ ಹೇಳ್ದಂಗೆ ಮಾಡ್ತಾರೆ. ಮತ್ತು ಕಡಿಕೆ ಇಲ್ಲಿ ಊರನ್ನೆಲ್ಲ ಕರೆದ್ರೆ ಹವ್ಯಾಸ. ನಾನು ಅಜ್ಜಿ ಬರಲ್ಲ ಅಂದರೆ ಬರಂಗೂ ಇಲ್ಲ. ಮೊಟ್ಟೆ ಅಡ್ಡ ಪುಣ್ಯಕ ನಾ ಕಾಣ್ಲ. ನನ್ನ ಕಂಡ್ರೆ ನನಗೂ ಸೇರಿಸಿ ಬೈಯಕ್ಕೆ ಶುರು ಮಾಡ್ತಾರೆ. ನಮ್ಮನೇಲಿ ಇವ್ರು ನನ್ನ ಚಾಮಡನೇ ಸುಲಿದ್ದಾರೆ. ಹಿಂಗೇನಾರು ಇದು ಮಾಡ್ತಾ ತಗೋತಾರೆ. ತುಂಬ್ಕೇಳಿ ತುಂಬ್ತಾ ಇದ್ರೆ ಬಿಡಲ್ಲ ಅವರು. ನೋಡಿ ಮಾರ ಗೌಡ್ರೆ, ತುಂಬ್ತಾ ಇದ್ದೀನಿ. ಸುಮ್ಮನೆ ಈಗ ಯಾರ ಮಾಡಿದ್ದಕ್ಕೆ ನಾನು ಅನ್ಭವಿಸ್ಬೇಕು. ತಗೊಂಡು ಹೋಗ್ತೀನಿ ಮಾರ. ಮತ್ತೆ ಎಂತ ಮಾಡೋದು? ಹೇಳ್ತೀನಿ, 4 ಜನರ ಹತ್ರ ಹೇಳ್ತೀನಿ. ನೋಡೋಣ ಹಿಂಗೆ ಮಾಡೋದು ನ್ಯಾಯನ ಅಂತ. ತುಂಬೆ ಪೊಟ್ಟು ಚೀಲಕ್ಕೆ ತುಂಬೆ ಏನೋ ಅಷ್ಟು ಹೆಡ್ಡ ಅಂತ ಲೆಕ್ಕ ಹಾಕಿಯ. ಆ ಚೀಲ ಎಲ್ಲಿಂದ ಬಂತೆ? ಗೊಬ್ಬರ ಚೀಲ ಎಲ್ಲಿಂದ ಬಂತ? ನಿಮ್ಮನೇಲಿ ಈ ಸತಿ ತೋಟಕ್ಕೆ ಗೊಬ್ಬರ ಹಾಕಿದ್ದ ಅದೇ ಚೀಲ ಅಲ್ಲನಾ? ನಾನು ನೋಡಿದ್ದೆ. ಕುಡಿಯೋಕ್ಕೆ ಬರೋರು ಗೊಬ್ಬರ ಚೀಲದಲ್ಲಿ ಬೇರೆ ಬಾಟ್ಲಿ ಇಟ್ಕೊ ಬಂದಿದ್ರನ? ಮಾತಾಡ್ತದೆ. ಮಾಡೋ ಕೆಲಸ ಎಲ್ಲ ಬಿಟ್ಕೊಂಡು ನಮ್ಮನೆ ಹಡ್ಡೆ ಬೀರ್ ಬಾಟ್ಲಿ ಸಮ್ ಮಾಡೋಣ ಅಂತ ಬಂದಿದ್ದೇನೋ. ಆಗಲಿ, ಸಮ್ ಮಾಡೋದೇ ಮಾಡ್ತೀಯ. ತುಂಬ್ಕಿನ ಮನೆಗೆ ತಗೊಂಡೋಗು. ಇನ್ನೊಂದು ದಿವಸ ನಮ್ಮ ಹಡ್ಡೆ ಒಳಗೆ ಕಾಲು ಇಟ್ಟಿದ್ದೇನಾರ ನಾನು ನೋಡಿದ್ರೆ ನಿನ್ನ ಕಾಲೇ ಕಡ್ದು ಹಾಕ್ತೀನಿ. ನೋಡ್ತಾ ಇರು.